ಸಿಂದಗಿ ನಗರದ ಬಂದಾಡ್ ರಸ್ತೆ ಮಧ್ಯೆ ಬಿದ್ದಿರುವ ಬೃಹತ್ ಗುಂಡಿಗಳನ್ನು ಮುಚ್ಚದ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಖಂಡಿಸಿ ಕೆಆರ್ಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ನಬಿ ಹುಂಚಾಳ್ ರವರು ಗುಂಡಿಗೆ ಹಾರ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಸಂಗಣ್ ಬ್ಯಾಕೋಡ್, ಮುಖಂಡ ಮೆಹಬೂಬ್ ತಾಂಬೋಳಿ ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸುನಿಲ್ ರಾಠೋಡ್. ಕರೆಕ್ಟ್ ಅವ್ರಿಗೆ ತೊಂದರೆ ಯಾರು ಆರಾಮ ಬಂಧುಗಳೇ ನಮಸ್ಕಾರ. ನಾನು ನಬಿ ಹುಂಚಾಳ್ ಕೆಆರ್ಎಸ್ ಪಕ್ಷದ ಸಿಂದಗಿ ತಾಲೂಕು ಅಧ್ಯಕ್ಷ. ಬಂಧುಗಳೇ, ನೀವು ಇಲ್ಲಿ ನೋಡ್ಬೋದು, ಕಳೆದ ಒಂದು ವಾರದಿಂದ ಬಹುಶಃ ಇದು ಒಂದು ಸಮಸ್ಯೆ ಆಯಿತು. ಮತ್ತಿಲ್ಲಿ ಟಮ್ಟಮ್ನ ಮುಂಭಾಗದ ಒಂದು ಗಾಲಿ ಸಿಕ್ಕಿತ್ತು. ಅಷ್ಟು ಸಿಕ್ಕಿದ್ದು ಸಾಮಾಜಿಕ ಜಾಲತಾಣ ಮತ್ತು ಮೀಡಿಯಾದವರು ಸುದ್ದಿ ಮಾಡಿದರೂ ಸಹಿತ ಇನ್ನೂ ಮಠ ಏನು ಇಲ್ಲಿರುವಂತಹ ಪುರಸಭೆಯ ಮುಖ್ಯಾಧಿಕಾರಿಗಳ ಗಮನಕ್ಕೆ ಬಂದಿಲ್ಲ. ನೀವು ನೋಡ್ಬೋದು, ಏನು ಇಲ್ಲಿ ಯಾವುದಾದರೆ ಆಗಬಾರ್ದಂಥ ಅನಾಹುತ ಆದ್ರೆ ಇದಕ್ಕೆ ಯಾರು ಹೊಣೆ? ಇದು ಮೊನ್ನೆ ನೂತನವಾಗಿ ಮಾಡಿದ್ದಂತಹ ಕಾಮಗಾರಿ ಇದು ಅಷ್ಟೇ. ಆದರೆ ಇದು ಕಳಪೆ ಮಟ್ಟದ ಕಾಮಗಾರಿ. ಇದು ಯಾವ ಮಟ್ಟದ ಕಾಮಗಾರಿ? ಕಳಪೆ ಮಟ್ಟದ ಕಾಮಗಾರಿ ಅಂತ ಹೇಳಿ ನಾನು ಹೇಳೋದಿಲ್ಲ, ಸಿಂದಗಿಯ ಸಾರ್ವಜನಿಕರು ಹೇಳ್ತಿದ್ದಾರೆ. ಯಾಕೆ ಈ ಪರಿಸ್ಥಿತಿ ಬಂತು? ಯಾಕೆ ಜನ ಇಂತಹ ದುಸ್ಥಿತಿಯಲ್ಲಿ ತಿರುಗಾಡುವಂಥ ಪರಿಸ್ಥಿತಿ? ತಿಂಗಳಿಗೆ ವರ್ಷಕ್ಕೆ ಸಾವಿರಾರು ಕೋಟಿ ತೆರಿಗೆ ಕಟ್ಟುವ ಮತದಾರನಿಗೆ ಯಾಕೆ ಈ ಪರಿಸ್ಥಿತಿ ಬಂತಂತ ಹೇಳಿದ್ರೆ ಇವತ್ತು ವ್ಯವಸ್ಥೆ ಸರಿಯಾಗಿಲ್ಲ. ಈ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಯಾಕಂದ್ರೆ ಇದಕ್ಕೆ ವ್ಯವಸ್ಥೆಗೆ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ನೇರವಾಗಿ ಮತದಾರರ ಹೊಣೆ. ಯಾಕಂದ್ರೆ ಇವತ್ತು ಜನಪ್ರತಿನಿಧಿಗಳಾಗಲಿ ಮತ್ತೆ ಸರ್ಕಾರಿ ಅಧಿಕಾರಿಗಳಾಗಲಿ ಯಾರು ಕೇಳಾಕತ್ತಿಲ್ಲ. ಅವರು ಯಾರು ಕೇಳೋರು? ಸದ್ಯಕ್ಕೆ ನಮ್ಮದೇ ದರ್ಬಾರ್ ಅನ್ನುವ ರೀತಿಯಲ್ಲಿ ಸಿಂದಗಿಯ ಪುರಸಭೆಯ ಅಧಿಕಾರಿಗಳು ಈಗ ಏನೈತಿ ಅವರು ಗಮನ ಈ ಕಡೆ ಸೆಳಿತಾ ಇಲ್ಲ. ಯಾಕಂದ್ರೆ ಮೊನ್ನೆ ಇಷ್ಟು ಆಟೋದಾಗ ಅಷ್ಟು ದೊಡ್ಡ ದುರ್ಘಟನೆ ಅದು ಏನು ನಡೆದಿಲ್ಲ ಅದು. ಯಾಕಂದ್ರೆ ದೇವರ ಆಶೀರ್ವಾದ ಇದೆ, ಏನೂ ಆಗಿಲ್ಲ. ಎಲ್ಲ ಬಡವರು ಕೂಲಿ ಆಗಲಿಲ್ಲ. ದಯಮಾಡಿ ಇಲ್ಲಿಯ ಪುರಸಭೆಯ ಮುಖ್ಯ ಅಧಿಕಾರಿಗಳು ನಿಮಗೆ ಕೈ ಮುಗಿತೀನಿ. ನಾ ಈಗಾಗಲೇ ನಿಮ್ಗೆ ಸಾಕಷ್ಟು ಬಾರಿ ಸಂಪರ್ಕ ಮಾಡಿದ್ದೀನಿ, ನೀವು ನಮ್ಮ ಸಂಪರ್ಕಕ್ಕೆ ಬಂದಿಲ್ಲ. ನಾವು ಈಗ ಕೆಲವೇ ಕ್ಷಣಗಳ ಹಿಂದೆ ನಾವು ಪುರಸಭೆಗೂ ಹೋಗಿದ್ವಿ, ನೀವು ನಮ್ಮ ಕೈಗೆ ಸಿಗಲಿಲ್ಲ. ಹಾಗಾಗಿ ನಿಮಗೆ ಕೈ ಮುಗಿತೀನಿ. ಸಾರ್ವಜನಿಕವಾಗಿ ಈಗ ನೀವು 2-3 ದಿನದಲ್ಲಿ ಇದು ಸರಿಪಡಿಸಿದ್ರೆ ನಾವು ಸಾರ್ವಜನಿಕ ಸನ್ಮಾನವನ್ನು ಮಾಡ್ತೀವಿ. ನಿಮಗೆ ಸಾರ್ವಜನಿಕ ಸನ್ಮಾನವನ್ನು ಕೆಆರ್ಎಸ್ ಪಕ್ಷದಿಂದ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ನಾನು ತಾಲೂಕಾಧ್ಯಕ್ಷನಾಗಿ ನಿಮಗೆ ನಾನು ಹೇಳ್ತಾ ಇದ್ದೀನಿ. ದಯಮಾಡಿ ಬದಲಾಗಿ ಗುಂಡಿಗಳ ಒಂದು ವ್ಯವಸ್ಥೆ ಸಿಂದಗಿ ಭಾಗದಲ್ಲಿ ಇದೆ. ದಯವಿಟ್ಟು ಸಿಂದಗಿಯ ಶಾಸಕರು ಮತ್ತು ಪುರಸಭೆಯನ್ನು ಒಪ್ಕೊಂಡಿರೋ ಏನು ಮಾಡಿರೋ ಇದು ಸುದ್ದಿಯಾಗೆ 4-5 ದಿನ ಆಯಿತು. ಸುದ್ದಿ 4-5 ದಿನ ಆದರೂ ಇದು ಮುಚ್ಚುವಂಥ ಕೆಲಸ ಯಾವ ಅಧಿಕಾರಿ ಮಾಡಿಲ್ಲ, ಯಾವ ಶಾಸಕರು ಮಾಡಿಲ್ಲ, ಏನೂ ಮಾಡಿಲ್ಲ. ಹೊಸ ಕಾಮಗಾರಿ ಅಂತ ಇದು 2 ತಿಂಗಳಾದರೂ ಜಾಸ್ತಿ ತೋರಿಸಿದ್ರು. ಇದು ಪೈಪೇ ಹೊಡೆದದ. ಮೊನ್ನೆ ಟೆಂಪ್ಟೆನ್ ಮುಂದಿನ ಗಾಲಿನೇ ಸಿಗಿಬಿದ್ದಿತ್ತು. ಇಲ್ಲಿ ಫುಲ್ ಸುದ್ದಿ ಆಗಿರ್ತದೆ. ಎಲ್ಲರೂ ಗಮನಕ್ಕೆ ಬಂದದ. ಆದರೂ ಇದು ಯಾಕೆ ಇಷ್ಟೇ ಹೊಡೆದದ? ಇದು ಸಿಂದಗಿ ಜನತೆ ಉತ್ತರಿಸಬೇಕು, ಮತದಾರರು ಉತ್ತರಿಸಬೇಕು. ಸಾರ್ವಜನಿಕರಿಗೂ ಒಂದು ಕಾಯುವ ಪರಿಸ್ಥಿತಿ ಸಿಂದಗಿ ನಗರದಲ್ಲಿ ಆಗಿದ್ದಾರೆ. ಇವತ್ತು ರಾಜಕಾರಣಿಗಳಿಗೆ ಜಾತಿಗೆ ಹಣ ಹೆಂಡಕ್ಕೆ ಓಟ್ ಹಾಕಿದ್ರೆ ಇದೇ ಥರ ಆಗೋದು ಇದೆ. ಇದೇ ಥರ ಹಾಕಬೇಕು, ನೋಡ್ಬೇಕಿದೆ ದಯವಿಟ್ಟು.